ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೇರಿರೋದು ಏನು ಮುಖ್ಯ ಅಂದರೆ ವಾರ್ಡ್ ನಂಬರ್ 4ನಲ್ಲಿ ವಾರ್ಡ್ ನಂಬರ್ 5ನಲ್ಲಿ 1 ವರ್ಷನಿಂದ ನೀರು ತೊಂದರೆ ಇದೆ. 1 ವರ್ಷನಿಂದ ಸುಮಾರು ಅರ್ಜಿ ಕೊಟ್ಟಿದ್ದೀವಿ, ಸುಮಾರು ಸಲ ಕಂಪ್ಲೇಂಟ್ ಮಾಡ್ತಿದ್ದೀವಿ, ಸುಮಾರು ಸಲ ಪ್ರತಿಭಟನೆ ಮಾಡಿದ್ದೀವಿ. ಸ್ವಂತ ದುಡ್ಡಿನಿಂದ ಬೋರ್ ಹಾಕಿ ಸ್ವಂತ ದುಡ್ಡಿನಿಂದ ವ್ಯವಸ್ಥೆ ಮಾಡಿದ್ರೆ ಮುನ್ಸಿಪಲ್ ಅವ್ರಿಗೆ ಅಷ್ಟು ನೆಗ್ಲೆಕ್ಟ್ ಇದೆ. ಬಂದು ನೋಡೋಕ್ಕೇನೆ ರೆಡಿ ಇಲ್ಲ. ಏನಿರೋದು ಅವರು ಏನನ್ನ ಇದ್ರೆ ಅಲ್ಲಿ ಪಬ್ಲಿಕ್ ದುಡ್ಡು ಹಾಕ್ಕೊಂಡು ಮಾಡಬೇಕು. ಮುನ್ಸಿಪಲ್ ಟ್ಯಾಂಕರ್ ಏನಿದೆ ಮುಳಬಾಗಿಲಿನಲ್ಲಿ ನಗರಸಭೆಯಲ್ಲಿ ಹಾಕಿದ್ದಾರೆ. ಒಂದು ಟ್ಯಾಂಕರು ವಾರ್ಡ್ ನಂಬರ್ 4ಗೆ ವಾರ್ಡ್ ನಂಬರ್ 5ಗೆ ಬರ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಯಾರಿಗೆ ಬೇಕು ಅವ್ರ ಮನೆಗೆ ನೀರು ಸೇಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು 400 ರೂಪಾಯಿ 500 ರೂಪಾಯಿ ಲೆಕ್ಕನಲ್ಲಿ ಮುನ್ಸಿಪಲ್ ಟ್ಯಾಂಕರ್ಗೆ ಸೇಲ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಅದಕ್ಕಾಗಿ ಮುತ್ತಲ್ಪೇಟೆ ವಾರ್ಡ್ ನಂಬರ್ 4ನಿಂದ ವಾರ್ಡ್ ನಂಬರ್ 5ನಿಂದ ಜಲ ಎಲ್ಲ ಸೇರಿಬಿಟ್ಟು ಏನಿದೆ ನಗರಸಭೆಯಲ್ಲಿ ಕೇಳೋಣ. ಅದಕ್ಕೆ ಮುಂಚೆ ಏನಿತ್ತು ಗೌರ್ಮೆಂಟ್ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಇರೋದು ಕೌನ್ಸಿಲರ್ ನೆಗ್ಲೆಕ್ಟ್ ಮಾಡಿದ್ದಾರೆ. 1 ವರ್ಷನಿಂದ ಏನಿರೋದು ಆಲ್ರೆಡಿ ನಾವು ಸ್ವಂತ ಬೋರ್ ಹಾಕಿ ಸ್ವಂತ ಸಿಸ್ಟಮ್ಸ್ ಹಾಕಿ ಏನು ವ್ಯವಸ್ಥೆ ಮಾಡಿದ್ರೆ ನಮ್ಮ ಮುನ್ಸಿಪಲ್ ನಗರಸಭೆಯಿಂದ ಏನು ನಮಗೆ ಸೌಕರ್ಯ ಕೊಡ್ತಾ ಇಲ್ಲ. 1 ವರ್ಷನಿಂದ ನೀರು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವೆಲ್ಲ ಜನ ಸೇರಿಕೊಂಡು ನಾವು ವಾರ್ಡ್ ನಂಬರ್ 4ನಿಂದ ಜನ ಬಂದಿದ್ದೀವಿ. ತಿರ್ಗಾ ಮತ್ತೆ 2 ತಿಂಗಳ ಮುಂದೆ ಅರ್ಜಿ ಕೊಟ್ಟಿದ್ದೀವಿ. ನಾವು ಸ್ವಂತ ಎಲ್ಲ ಸೇರಿಕೊಂಡು ಬೋರ್ ಹಾಕಿ ಪಬ್ಲಿಕ್ ವ್ಯವಸ್ಥೆ ಬೋರ್ ಹಾಕಿ ನೀರು ಬಿಡೋಕ್ಕೆ ಒಂದು ಮೋಟ್ರ್ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಈ ನಮ್ಮ ಮುನ್ಸಿಪಲ್ ಸರ್ಕಾರಕ್ಕೆ. ಅದಕ್ಕೋಸ್ಕರ ನಾವು ಕಮಿಷನರ್ಗೆ ಹೇಳೋಣ ಅಂತ ಲಾಸ್ಟ್ ಕಮಿಷನರ್ಗೆ ಹೇಳಿದ್ದೀವಿ, ಶ್ರೀನಿವಾಸ್ ಅಂತ. ಅವರು 2-3 ದಿವಸ ನೀವು ಕಳಿಸಿ ಅಂತ ಹೇಳಿದ್ದು. 2 ತಿಂಗಳಾಗ್ತಾ ಇದೆ. ಅವರು ನಾವು ಕೊಟ್ಟು ಅರ್ಜಿ ಕೊಟ್ಟು 2 ತಿಂಗಳಾಗ್ತಾ ಇದೆ. ಸ್ವಂತ ಪಬ್ಲಿಕ್ ದುಡ್ಡು ಹಾಕಿ ಬೋರ್ ಹಾಕಿ ನೀರು ಬಿದ್ದಿದೆ. ಅದರಲ್ಲಿ ಮೋಟ್ರ್ ಹಾಕೋಕ್ಕೆ ಕೂಡ 2 ತಿಂಗಳಾಗಿದೆ. ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೊಸ ಯಾರು ಕಮಿಷನರ್ ಬಂದಿದ್ದಾರೆ, ಅವ್ರಿಗೆ ಏನಂತೆ ನಾವು ಉನ್ನತಿ ಬಂದು ಫಸ್ಟು ನಮ್ಮ ವಾರ್ಡ್ ನಂಬರ್ 4ಗೆ ಒಂದು ಮೋಟ್ರ್ ಹಾಕಬೇಕು. ಮತ್ತು ಮುನ್ಸಿಪಲ್ ಟ್ಯಾಂಕರ್ ಏನಿದೆ ಯಾವ ಬೇರೆ ವಾರ್ಡ್ಗೆ ಹೆಂಗೆ ಹೋಗ್ತಾ ಇದೆ ಆ ಥರನೇ ನಮ್ಮ ವಾರ್ಡ್ ಬಂದು ದಿನಕ್ಕೆ 1 ಟ್ಯಾಂಕರ್ ಬರಬೇಕು. 4-5 ನಮಗೆ ಟ್ಯಾಂಕರ್ ಅವಸರ ಇಲ್ಲ. ಒಂದು ದಿವಸಕ್ಕೆ 1 ಟ್ಯಾಂಕರ್ ನಮ್ಮ ವಾರ್ಡ್ಗೆ ಬಂದರೆ ಸಾಕು, ನಾವು ಮೇಂಟೈನ್ ಮಾಡ್ಕೊಳ್ತೀವಿ. ಮತ್ತು ಸ್ವಲ್ಪ ಪ್ರೈವೇಟ್ ಟ್ಯಾಂಕರ್ ನೀರು ಹೊಡಿತಾ ಇದ್ದು ಅದಕ್ಕೆ ನೀರು ಬಿಡ್ತಾ ಇಲ್ಲ, ಅದಕ್ಕೇನೋ ಸ್ಟಾಪ್ ಮಾಡಿದ್ದಾರೆ. ಅದು ಒಂದು ರೀಸನ್ ಇದೆ. ಏನಿರೋದು ನಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದೇನಿರೋದು ದಯವಿಟ್ಟು ಮಾಡಿ. ವರ್ಷದಿಂದ ನೀರಿಲ್ಲ, ಜಾಸ್ತಿ ನೀರಿರೋ ಬೋರ್ಗೆ ಏನು ಬರ್ಬಿಟ್ಟಿದ್ದಾರೆ, ನೀರಿಲ್ಲ ಅಂತ ಬರ್ಬಿಟ್ಟಿದ್ದಾರೆ. ನಾವು ಸ್ವಂತ ದುಡ್ಡು ಹಾಕಿಬಿಟ್ಟು ಸಿಸ್ಟಮ್ ಮಾಡಿ ನೀರು ಬಿಟ್ಟಿದ್ದೀವಿ. ತಿರ್ಗಾ ನಾವು ಸ್ವಂತದಿಂದ ದುಡ್ಡು ಹಾಕಿ ಒಂದು ಬೋರ್ ಹಾಕಿದ್ದೀವಿ. ಬೋರ್ ಹಾಕಿ ಮೋಟ್ರ್ ಹಾಕಿ ಅಂತ 2 ತಿಂಗಳಾಯ್ತು ಲಾಸ್ಟ್ ಹೇಳಿದ್ದು. ಅದು ಬೋರ್ ಹಾಕೋಕ್ಕೆ ಅವರು ಯಾಕೆ ಅಫ್ಜಲ್ ಅಂತ ಹೇಳಿದ್ದಾರೆ. ಅವರು 2 ತಿಂಗಳಿಂದ ಬರ್ತಾ ಇರೋದು. ಮುನ್ಸಿಪಾಲ್ದು ಟ್ಯಾಂಕರ್ ಇದೆ ಅಲ್ವಾ, ವಾರ್ಡ್ ನಂಬರ್ 4ಗೆ ಬರ್ತಾ ಇಲ್ಲ. ಸುಮಾರು ಬಂದ್ರೇನು 400 ರೂಪಾಯಿಗೆ ದುಡ್ಡಿಗೆ ಮನೆಗೆ ಹಾಕ್ತಾ ಇದ್ದಾರೆ. 400 ರೂಪಾಯಿ ತಗೊಂಡು ಮನೆಗೆ 500 ರೂಪಾಯಿ ತಗೊಂಡು ಮನೆಗೆ ಹಾಕ್ತಾ ಇದ್ದಾರೆ. ವಾರ್ಡ್ ನಂಬರ್ 4ಗೆ ಮುನ್ಸಿಪಲ್ ನೀರು ಬರ್ತಾ ಇಲ್ಲ. ಮೂರನೇದಾಗಿ ಸ್ವಲ್ಪ ಯಾರೋ ಬೇರೆಯವರು ಯಾರೋ ಅನುಕೂಲ ಮಾಡಿ ಟ್ಯಾಂಕರ್ಸ್ ಹಾಕಿದ್ರು. ಆ ಟ್ಯಾಂಕರ್ಗೆ ನೀರು ಬಿಡ್ತಾ ಇಲ್ಲ. ಸರ್ವಿಸ್ ಮಾಡೋಕ್ಕೆ ಬೇರೆ ಹೆಸರಿಲ್ಲ, ಬೇಡ ಇವಾಗ ಟ್ಯಾಂಕರ್ಸ್ ಹಾಕಿದ್ದಾರೆ. ಆ ನೀರು ಬೋರ್ಡ್ ಬಿಟ್ಟಿದ್ದಕ್ಕೆ ಅದಕ್ಕೆ ನೀರು ಕೊಡ್ತಾ ಇಲ್ಲ. ಇವಾಗ ಜನ ಎಲ್ಲಿ ಹೋಗೋದು, ಒಂದೊಂದು ಬಿಲ್ಡಿಂಗ್ಗೆ ಕಷ್ಟ ಆಗ್ತಾ ಇದೆ. ರೌಂಡ್ ಬನಲ್ಲ ರೌಂಡ್ ವಾರ ಟೈಮಲ್ಲಿ ಮಸ್ಜಿದ್ ರೋಡ್ನಲ್ಲಿ ಅವರು ಕಸ ಎತ್ತೋರು ಮಸ್ಜಿದ್ ರೋಡ್ನಲ್ಲೇ ಬರೋದಿಲ್ಲ. ಎಲ್ಲಿ ಕಳ್ಸ್ತಾ ಇದ್ದೀರಾ? ಡೈಲಿ ಕಂಪ್ಲೇಂಟ್ ಮೋಟರ್ ಬಿಡೋಕ್ಕೂ ಕೂಡ ಕ್ರಮ ತಗೊಳ್ತೀವಿ. ಈಗೆಲ್ಲ ಮಾತಾಡಿದ್ರೆ ಅದ್ರ ಪ್ರಕಾರ ನೀರು ಕುಡಿಯೋದ್ರಿಂದ ಇದು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ನೋಡಿ. ಸಾರ್ ಹೇಳಿದ್ರೆ ಡೈಲಿ ಒಂದು ಟ್ಯಾಂಕರ್ ಮಾಮೂಲಿ ಕಳಿಸ್ತಾರೆ ಅವರು. ಮತ್ತೆ 8 ದಿವಸದಲ್ಲಿ ನಮ್ಗೆ ಮೋಟರ್ ಹಾಕ್ತಾರೆ ಹೊಸ ಬೋರ್ಗೆ. ಅದಕ್ಕೋಸ್ಕರ ಇವಾಗ ಮಾತಾಡ್ತಿದ್ರು ಸಾರ್ಗೆ, ನಿಮ್ಗೆ ಅದೇ ತಿಳ್ಕಡೆ ಕೊಡ್ತಿರೋದು. ಇವತ್ತಿಂದ ಡೈಲಿ ಟ್ಯಾಂಕ್ ಮನೆಗೆ